ಭ್ರೂಣಲಿಂಗ ಹತ್ಯೆ ಕಾನೂನು ಬಾಹಿರ ಅಂತ ಗೊತ್ತಿದ್ರೂ ಮೈಸೂರಿನಲ್ಲಿ ಹೇಯ ಕೃತ್ಯ ಮುಂದುವರೆದಿದೆ. ಬನ್ನೂರಿನ ಹುನಗನಹಳ್ಳಿ ಐಷಾರಾಮಿ ಬಂಗಲೆಯೊಂದರಲ್ಲಿ ನಡೆಯುತ್ತಿದ್ದ ಭ್ರೂಣ ಹತ್ಯೆ ಜಾಲವನ್ನ ಪತ್ತೆ ಮಾಡಲಾಗಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಪ್ರಕರಣವನ್ನ ಬಯಲಿಗೆಳೆದಿದ್ದಾರೆ. ಬನ್ನೂರಿನ ಎಸ್ಕೆ ಆಸ್ಪತ್ರೆ ಮಾಲಕಿ ಶ್ಯಾಮಲಾಳಿಂದ ಕೃತ್ಯ ನಡೆದಿತ್ತು. ತಮ್ಮ ಏಜೆಂಟ್ ಪುಟ್ಟರಾಜು ಮೂಲಕ ದಂಧೆ ನಡೆಸುತ್ತಿದ್ರು. ಪ್ರಕರಣ ಸಂಬಂಧ 7 ಮಂದಿ ವಿರುದ್ಧ ವರುಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು 5ರನ್ನ ಬಂಧಿಸಿದ್ದಾರೆ. ಮಧ್ಯವರ್ತಿ ಪುಟ್ಟರಾಜು ಬಂಧನ ಆದರೆ ಮತ್ತಷ್ಟು ಕೇಸ್ ಹೊರಬರುವ ಸಾಧ್ಯತೆ ಇದೆ. ನಾಳೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಚಿತ್ತಾಪುರ ಆರ್ಎಸ್ಎಸ್ ಪರೇಡ್ ಭವಿಷ್ಯ ನಿರ್ಧಾರವಾಗಿದೆ. ನವೆಂಬರ್ 2ಕ್ಕೆ ಪಥ ಸಂಚಲನಕ್ಕೆ ಅವಕಾಶ ಕೋರಿದ್ದ ಆರ್ಎಸ್ಎಸ್ಗೆ ಹಲವು ಸಂಘಟನೆಗಳು ಕೌಂಟರ್ ನೀಡಿವೆ. ಹೈಕೋರ್ಟ್ ವಿಚಾರಣೆಗೂ ಮುನ್ನ ಹಲವು ಸಂಘಟನೆಗಳು ಎಂಟ್ರಿಯಾಗಿದ್ದು ನಮಗೂ ನವೆಂಬರ್ 2ಕ್ಕೆ ಅವಕಾಶ ನೀಡಿ ಅಂತ ಮನವಿ ಸಲ್ಲಿಕೆ ಮಾಡಿವೆ. ದಲಿತ ಸಂಘಟನೆಗಳ ಬೆನ್ನಲ್ಲೇ ಇಂದು ಒಂದೇ ದಿನ 3 ಸಂಘಟನೆಗಳು ಅರ್ಜಿ ಸಲ್ಲಿಸಿವೆ. ಕರ್ನಾಟಕ ರಾಜ್ಯ ರೈತ ಸಂಘ, ಜಿಲ್ಲಾ ಕುರುಬ ಸಮಾಜ, ಹಸಿರು ಸೇನೆ ಜಿಲ್ಲಾಧಿಕಾರಿಗೆ ಮನವಿ ಮಾಡಿವೆ. ಇದುವರೆಗೆ ಆರ್ಎಸ್ಎಸ್ ಸೇರಿ ಒಟ್ಟು 6 ಸಂಘಟನೆಗಳಿಂದ ಮನವಿ ಮಾಡಲಾಗಿದ್ದು ನಾಳೆ ಕಲಬುರಗಿ ಹೈಕೋರ್ಟ್ ನೀಡುವ ತೀರ್ಪಿನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಮೈಸೂರಿನ ರಾಜವಂಶಸ್ಥ ಸಂಸದ ಯದುವೀರ್ ಅವರ ಅಜ್ಜ ನಿಧನ ಹೊಂದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ 93 ವರ್ಷದ ಮದನ್ ಗೋಪಾಲ್ ರಾಜ್ ಅರಸ್ ನಿಧನ ಹೊಂದಿದ್ದಾರೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಮದನ್ ಗೋಪಾಲ್ ರಾಜ್ ಅರಸ್ ಅವರ ಅಂತ್ಯಕ್ರಿಯೆ ನಡೆದಿದೆ. ನಾಳೆ ಹೈಕೋರ್ಟ್ನಲ್ಲಿ ಆರ್ಎಸ್ಎಸ್ ಪಥ ಸಂಚಲನದ ಅರ್ಜಿ ವಿಚಾರಣೆ ನಡೆಯಲಿದೆ. ಹೈಕೋರ್ಟ್ ವಿಚಾರಣೆಗೂ ಮುನ್ನವೇ ಜ್ಞಾನ ಪ್ರಕಾಶ್ ಸ್ವಾಮೀಜಿ ವಿವಾದಾತ್ಮಕ ಮಾತನಾಡಿದ್ದಾರೆ. ಆರ್ಎಸ್ಎಸ್ಗೆ ಅವಕಾಶ ಕೊಟ್ರೆ ನೀವು ನ್ಯಾಯಾಧೀಶರಲ್ಲ, ಪಕ್ಷದ ಗುಲಾಮರು ಅಂತ ವಾಗ್ದಾಳಿ ನಡೆಸಿದ್ರು. ನೋಂದಣಿ ಇಲ್ಲದ ಸಂಘಟನೆಗೆ ಅವಕಾಶ ಕೊಟ್ರೆ ನೀವು ಪಕ್ಷದ ಗುಲಾಮರು ಅಂದಿದ್ದಾರೆ. ಹೈಕೋರ್ಟ್ ನ್ಯಾಯಮೂರ್ತಿಗಳನ್ನ ಪಕ್ಷದ ಗುಲಾಮರು ಅಂತ ಉರಿಲಿಂಗ ಪೆದ್ದಿ ಮಠದ ಜ್ಞಾನ ಪ್ರಕಾಶ್ ಸ್ವಾಮೀಜಿ ವಿವಾದ ಸೃಷ್ಟಿಸಿದ್ದಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಸಂವಿಧಾನಬದ್ಧ ಪೀಠದಲ್ಲಿದ್ದಾರೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೊಟ್ಟರೆ ಪೀಠದಲ್ಲಿ ಕೂರಲು ನಾಲಾಯಕ್ ಅಂದಿದ್ದಾರೆ. ಮುಂಬರುವ ಜಿಬಿಎ ಚುನಾವಣೆಗೆ ಬಿಜೆಪಿ ತಯಾರಿ ನಡೆಸಿದ್ದು ಚುನಾವಣಾ ಚಟುವಟಿಕೆಗಳಿಗೆ ಪ್ರಮುಖರನ್ನ ನೇಮಕ ಮಾಡಿದೆ. ಜಿಬಿಎ ಸಂಯೋಜಕರಾಗಿ 11 ಜನರನ್ನ ನೇಮಿಸಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ಡಿವಿ ಸದಾನಂದ ಗೌಡ ಸೇರಿ 11 ನಾಯಕರನ್ನ ನೇಮಿಸಲಾಗಿದೆ. 5 ಪಾಲಿಕೆಗಳಿಗೂ ಸಂಘಟನೆಗೆ ಪ್ರಮುಖರನ್ನ ನೇಮಕ ಮಾಡಲಾಗಿದೆ. ಗೋವರ್ಧನ ಪೂಜೆಯ ಪಾವನ ಪರ್ವದಂದು ಬೆಂಗಳೂರಿನ ಇಸ್ಕಾನ್ ದೇಗುಲದಲ್ಲಿ ವಿಶೇಷ ಪೂಜೆ ನಡೆದಿದೆ. ಕಲ್ಲಿನಿಂದ ಗೋವರ್ಧನ ಗಿರಿಯನ್ನ ಪ್ರತಿಷ್ಠಾಪಿಸಿದ್ರು. ಗೋವುಗಳನ್ನು ಅಲಂಕರಿಸಿ ಶ್ರೀಕೃಷ್ಣನಿಗೆ ಆರತಿ ಮಾಡಲಾಯಿತು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಶ್ರೀಕೃಷ್ಣನ ಭಕ್ತರಿಗೆ ಪ್ರಸಾದವನ್ನ ವಿತರಣೆ ಮಾಡಲಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.